Happy wedding anniversary, Ravina and Raj. Stay blessed forever. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬಂದುಬಿಟ್ಟು ಸಂಡೇ, 8th ವುಮೆನ್ಸ್ ಡೇ. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್. ಇವತ್ತು ಟೈಮ್ ಬಂದುಬಿಟ್ಟು 8:30. ಮಕ್ಕಳು ಮಲ್ಕೊಂಡಿದ್ದಾರೆ ನೋಡಿ. ಇವಾಗ ಫುಲ್ ಸಮ್ಮರ್ ಅಲ್ವಾ, ಸೊ ಬೆಡ್ ಮೇಲೆ ಮಲ್ಕೊಳ್ಳಿಲ್ಲ ನಿನ್ನೆ, ಹೊರಗಡೆ ಕೆಳಗಡೆನೇ ಮಲ್ಕೊಂಡ್ರು. ಹೇಗೆ ಮಲ್ಕೊಂಡಿದ್ದಾರೆ ಅಂತ ಒಂದು ವ್ಯೂ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್ ಹೆಂಗೆ ಮಲಗಿದ್ದಾರೆ. ಇವನು ಈ ಕಡೆ ಮಲಗಿರೋದು ಫುಲ್ ಒಂದು 360 ಡಿಗ್ರಿ ಟರ್ನ್ ಆಗಿಬಿಟ್ಟು ತಲೆಗುಮ್ಮಂತೂ ಇನ್ನೇನು ಬಾಗಿಲಿಗೆ ಹೋಗುತ್ತೆ. ಫುಲ್ ಟರ್ನ್ ಆಗಿ ಬಂದಿದ್ದಾನೆ ಈ ಕಡೆಗೆ. ಈ ಥರ ಮಲಗ್ತಾನೆ. ಇವ್ನಿಗೆ ಸ್ಪೇಸ್ ಜಾಸ್ತಿ ಇದ್ದಷ್ಟು ಟರ್ನ್ ಆಗ್ತಾನೆ ಇವನು. ಸೊ ಎಬ್ಸ್ಬೇಕು ಇವಾಗ. ನಾನಿವಾಗ ಇಡ್ಲಿ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಹಿಟ್ಟು ರುಬ್ಬಿದ್ದೆ. ನಿನ್ನೆ ಅಲ್ಲಿ ರಂಗೋಲಿ ಕಾಂಪಿಟೇಷನ್ ಎಲ್ಲ ಮುಗಿಸ್ಕೊಂಬಂದು ಲೇಟಾಯಿತು. ಹಿಟ್ಟು ರುಬ್ಬಿಟ್ಟು ಒಗ್ಗರಣೆ ಮಿರ್ಚಿ ಮಾಡಿಬಿಟ್ಟು ತಿಂದು ಮಲ್ಕೊಂಡಿದ್ವಿ. ಸೊ ಇವಾಗ ಇಡ್ಲಿಗೆ ಇಟ್ಟಿದ್ದೀನಿ ನಾನು. ಈಗ ಚಟ್ನಿ ಮಾಡಬೇಕು. ಇಡ್ಲಿಗೆ ಚಟ್ನಿ ಮಾಡಿಬಿಟ್ಟು ಇದಕ್ಕೆ ಮೆಣಸಿನ್ಕಾಯಿ ಬಜ್ಜಿ ಬೇಕೇ ಬೇಕು ನಮ್ಮ ಮನೆಯವ್ರಿಗೆ. ಸೊ ಹಾಗಾಗಿ ಅವ್ರಿಗೆ ಇಷ್ಟ ಅಲ್ವಾ, ಸೊ ಮಾಡಿಕೊಟ್ರಾಯ್ತು ಅಂತ. ಸೊ ಅವ್ರಿಗೆ ಮಿರ್ಚಿ ಮಾಡಿಬಿಟ್ಟು ಇಡ್ಲಿ ಮಿರ್ಚಿ ಚಟ್ನಿ. ಸಾಂಬಾರು ಮಾಡೋಕ್ಕೆ ಹೋಗಲ್ಲ ಮಧ್ಯಾಹ್ನ. ಮತ್ತು ನಮಗೆ ನಮ್ಮ ಕಾಲೋನಿಯಲ್ಲಿ ಫ್ಯಾಕ್ಟ್ರಿ ವತಿಯಿಂದ ಎಲ್ಲ ವುಮೆನ್ಸಿಗೂ ಕೂಡ ಪಾರ್ಟಿ ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ಸ್ವಲ್ಪ ಫಂಕ್ಷನ್ನು ಮತ್ತು ಸ್ವಲ್ಪ ಊಟ ಎಲ್ಲ ಇರುತ್ತೆ, ಆರ್ಗನೈಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಮಧ್ಯಾಹ್ನ ಊಟ ಅಲ್ಲೇ ಇರುತ್ತೆ ನಮಗೆ. ಸೊ ಸಾಂಬಾರು ಮಾಡಿಬಿಟ್ರೆ ಮತ್ತೆ ಮಿಕ್ಕುತ್ತೆ, ಹಾಗಾಗಿ ನಾನು ಸಾಂಬಾರು ಮಾಡಲಿಲ್ಲ. ಇವಾಗ ಇಡ್ಲಿ ಅಷ್ಟೇ ಇದೆ. ಇಡ್ಲಿ ಮತ್ತು ಚಟ್ನಿ, ಮೆಣಸಿನ್ಕಾಯಿ ಬಜ್ಜಿ ತಿನ್ಕೊಂಬಿಡ್ತೀವಿ. ಮಧ್ಯಾಹ್ನ ಏನೇನಾಗುತ್ತೆ ಅನ್ನೋದನ್ನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್. ಆಮೇಲೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋರಿಗೆ ಎಲ್ಲರಿಗೂ ಥ್ಯಾಂಕ್ಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಹಾಗಾಗಿ ಅದರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಸು ನಿಮಗೆ ಮೊದಲು ಸಿಗುತ್ತೆ. ಹಾಗೆ ನೀವು ನೋಡ್ಕೋಬೋದು. ನಿಮ್ಮ ಕಡೆಯಿಂದ ನಂಗೆ ಸಪೋರ್ಟ್ ಸಿಗಬೇಕಂತ ನಾನು ಇಷ್ಟಪಡ್ತಿದ್ದೀನಿ. ನೀವು ಲೈಕ್ ಮಾಡಿ ಶೇರ್ ಮಾಡಿದರೆ ನನಗೆ ಇನ್ನೂ ಸ್ವಲ್ಪ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ನೆಕ್ಸ್ಟ್ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡೋಕ್ಕೋಸ್ಕರ. ಸೊ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಥವಾ ಯಾವ ಥರ ಕ್ಯಾಟಗರಿನಲ್ಲಿ ಬೇಕು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ. ಆ ಥರದ ವೀಡಿಯೋಸ್ನ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. 12:30ಗೆ ನಮಗೆ ಪ್ರೋಗ್ರಾಮಿಗೆ ಬರೋಕ್ಕೋಸ್ಕರ ಗ್ರೂಪಲ್ಲಿ ಮೆಸೇಜ್ ಹಾಕಿದರು. ಸೊ ಹಾಗಾಗಿ ನಾವು ಅದಕ್ಕೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ವಿ. ಸೊ ಆಲ್ಮೋಸ್ಟ್ ಎಲ್ಲರೂ ಮಿಂಚಿಂಗಲ್ಲಿದ್ವಿ ನಾವು. ನಮ್ಮದೇ ಡೇ ಅಲ್ವಾ, ಈ ಥರ ಎತ್ತಿದ್ರೆ ಹೇಗೆ. ಸೊ ಹಾಗಾಗಿ ಎಲ್ಲರೂ ಮಿಂಚಿಂಗ್ ಫುಲ್ ಶೈನಿಂಗ್ನಲ್ಲಿದ್ವಿ. ಹಾಗೆ ಖುಷಿ ಕೂಡ, ಯಾಕಂದರೆ ಇದು ಒಂದು ನಮ್ಮ ದಿನ. ಎಲ್ಲ ದಿನವೂ ನಮ್ಮದೇ, ಆದರೆ ಸ್ಪೆಷಲಾಗಿ ಒನ್ ಡೇ ಅಂತ ಆಚರಿಸ್ಕೋಬೇಕಲ್ವಾ. ಸೊ ಹಾಗಾಗಿ ಒನ್ ಡೇನಲ್ಲೇ ನಾವು ಆಚರಿಸ್ಕೊಂಡು ತುಂಬ ಖುಷಿ ಪಡ್ತೀವಿ. ಇರೋದ್ರಲ್ಲಿ ಏನೇ ಕಷ್ಟ ಸುಖ ಏನೇ ಇದ್ದರೂ ಕೂಡ ನಾವು ಎಲ್ಲನೂ ತೂಗಿಸ್ಕೊಂಡು ಹೋಗೋರೆ ನಾವು ಹೆಣ್ಮಕ್ಳು. ಸೊ ಹಾಗಾಗಿ ಈ ಒಂದು ದಿನನ ನಾವು ತುಂಬ ಖುಷಿಯಿಂದ ಆಚರಿಸ್ಕೊಂಡ್ವಿ ಇವತ್ತು. ಇಷ್ಟು ರೆಡಿ ಆದಮೇಲೆ ಫೋಟೋಸ್ ಇಲ್ಲ ಅಂದರೆ ಹೆಂಗೆ ಫ್ರೆಂಡ್ಸ್, ಫೋಟೋಸ್ ಎಲ್ಲ ತೆಕ್ಕೊಂಡು ಹಂಗೆ ನಮಗೆ ವೆಲ್ಕಮ್ ಮಾಡಿದರು. ಇವ್ರು ನಮ್ಮ ಮೀನಾ ಬಾಬಿ, ಇವರೇ ನಮಗೆ ವೆಲ್ಕಮ್ ಮಾಡಿದ್ದು. ತುಂಬ ಸ್ವೀಟಾಗಿದ್ದಾರೆ. ಸೊ ಇವರು ವೆಲ್ಕಮ್ ಮಾಡಿ ನಮಗೆ ಹಾಗೆ ವೆಲ್ಕಮ್ ಡ್ರಿಂಕು ಮತ್ತು ಒಳಗಡೆ ಹೋಗಿಬಿಟ್ಟು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದೇನೋ ಸ್ವಲ್ಪ ಹೊತ್ತು ಸ್ಟಾರ್ಟ್ ಆಗಿಬಿಡುತ್ತೆ ಇವಾಗ. ನನ್ನ ವ್ಲಾಗ್ ಮುಖಾಂತರ ನನ್ನ ವೀಡಿಯೋಸ್ ನೋಡ್ತಿರೋ ಎಲ್ಲ ವುಮೆನ್ಸ್ಗೂ ಕೂಡ ನಮ್ಮ ಓಲಮ್ ಗ್ರೂಪ್ ಆಫ್ ಕಂಪ್ನೀಸ್ ಕಡೆ ಲೇಡೀಸಿಂದ ವಿಶ್ ಮಾಡ್ತಾ ಇದ್ದಾರೆ. ಪ್ರೀತಿಯಲಿ ಹರಸೋ ಹಸುತರ ತ್ಯಾಗದಲ್ಲಿ ಜಗಪೂರ್ವೋ ಜನನಿ ಜೀವತಾ ಜೀವತಾಯಿ. एक बाकी है कि हम सब घर में रहते हैं और इधर जंगल में जैसा भी है, तो हम विश करते हो तो भी नहीं जा सकते बाहर. हमारा हस्बैंड्स भी बिजी रहते हैं, तो क्या है ना, हम सब कॉम्प्रोमाइज भी करते हैं उसके साथ. वी आर नॉट बॉर्न फॉर द लेडीज. कभी कभी हम समझते हैं, बट कभी कभी हम सोचते हैं कि वी आर द ग्रेट पर्सन्स because we admire, we inspire, we motivate. Yes, so this is how we lead our life, and we have to lead our life for our living who are there with us. So I always wish you all the best for your family who are taking care for yourself, and happy Women's Day once again. Thank you all. Claps. And when I drop on the beat, taking down my hair, got your eyes on me. ಕೆಲವೊಂದು ಗೇಮ್ಸ್ಗಳನ್ನ ಆರ್ಗನೈಸ್ ಮಾಡಿದರು. ಅದರಲ್ಲಿ ಮ್ಯೂಸಿಕಲ್ ಚೇರಲ್ಲಿ
ವಿನ್ ಆಗಿದ್ದೆ. ಸೊ ಅದರದ್ದು ಪ್ರೈಸ್ ಬಂದಿತ್ತು. ಹಾಗೆ ಇದೇ ಸೈಕಲ್ ಗ್ಯಾಪಲ್ಲಿ ನಾನು ಹಸ್ಬೆಂಡಿಗೆ ಅಡುಗೆ ಮಾಡೋಕ್ಕಂತ ಹೋದೆ. ಇಲ್ಲಿ ಮೊದಲೇ ನಾನು ಈ ರೆಸಿಪಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. 2 ಬನಾನಾ ಇತ್ತು, ಅದಕ್ಕೆ ಸಕ್ಕರೆ ಮತ್ತು ಚುಟಿಕೆ ಸೋಡಾ ಮತ್ತು ಹಾಗೆ ಸ್ವಲ್ಪ ಉಪ್ಪು ಇದನ್ನು ಹಾಕಿಬಿಟ್ಟು ಇದನ್ನು ಸ್ಮ್ಯಾಶ್ ಮಾಡಿ ಅದರ ನಂತರ ಅದಕ್ಕೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಕೂಡ ಹಾಕ್ಬೋದು. ಬಟ್ ನಾನು ಮೈದಾ ಹಿಟ್ಟು ಕಮ್ಮಿ ಯೂಸ್ ಮಾಡೋದು, ಹಾಗಾಗಿ ನಾನು ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿದೆ. ಜೀರಿಗೆ ಕೂಡ ಹಾಕಿದ್ದು ನಾನು. ಜೀರಿಗೆ ಮತ್ತು ಅಜ್ವೈನ್ ಕಂಪಲ್ಸರಿ ಹಾಕಿ, ಯಾಕಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ. ಇದಕ್ಕೆ 2-2.5 ಕಪ್ಪು ಗೋಧಿ ಹಿಟ್ಟು ಸರಿ ಹೋಗುತ್ತೆ. ಯಾಕಂದರೆ ಅದನ್ನು ಸ್ಮ್ಯಾಶ್ ಮಾಡಿದ ಮೇಲೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಗೋಧಿ ಹಿಟ್ಟನ್ನ ನಾವು ಕಲಿಸ್ಕೊಬೇಕು. ಚಪಾತಿ ಹಿಟ್ಟು ಮಾಡೋ ಹದದ್ರಲ್ಲಿ ಕಲಿಸ್ಕೊಂಡು ಇಟ್ಕೊಂಡ್ರೆ ಆಯಿತು. ಇದನ್ನು ಸ್ವಲ್ಪ ನೆನೆಯೋಕ್ಕೆ ಬಿಟ್ಬಿಟ್ಟು ನಂತರ ಬಂದು ನಾನು ಪುರಿ ಮಾಡಿಕೊಟ್ಟೆ. ಇದು ಬೆಳಗ್ಗೆನೇ ಇಡ್ಲಿಗೆ ಚಟ್ನಿ ಮಾಡಿದ್ನಲ್ವ, ಸೊ ಅದಕ್ಕೇ ಇದು ಸರಿ ಹೋಗುತ್ತೆ. ಇಲ್ಲ ಸಾಂಬಾರು ಕೂಡ ಮಾಡ್ಕೋಬೋದು. ಖಾರ ಚಟ್ನಿ ಇದ್ದರೆ ಸೆಟ್ ಆಗುತ್ತೆ. ಇದನ್ನು ಹಾಗೇ ಕೂಡ ತಿನ್ನೋಕೆ ಚೆನ್ನಾಗತ್ತೆ. ನನ್ನ ಮಗ ಹಾಗೇ ತಿಂತಾನೆ. ಸ್ವಲ್ಪ ಸ್ವೀಟು ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಕ್ರಿಸ್ಪಿ ಕೂಡ ಬರುತ್ತೆ. ಇದು ಚೆನ್ನಾಗಿ ನೆನೆದ್ರೆ ಚೆನ್ನಾಗೇ ಉಬ್ಕೊಂಡು ಬರುತ್ತೆ. ಆಮೇಲೆ ಈಸಿ ಕೂಡ ಮಾಡೋದಿದು. ಹಾಗಾಗಿ ಅವ್ರಿಗೆ ಮಾಡಿಕೊಟ್ಟು ಮತ್ತೆ ರಿಟರ್ನ್ ಮತ್ತೆ ಫಂಕ್ಷನ್ ಜಾಯಿನ್ ಆದೆ ನಾನು. ಎಲ್ಲ ಲೇಡೀಸ್ ಸೇರಿದ್ದೀವಿ ಅಂದಮೇಲೆ ಫೋಟೋಸು, ರೀಲ್ಸು, ಪೋಸಸ್ಸು, ಫ್ರೇಮ್ಗಳಿಗೆಲ್ಲ ಪೋಸಸ್ಸು ಈ ಥರ ಎಲ್ಲ ತೊಗೊಂಡ್ವಿ. ಕೇಕ್ ಕೂಡ ತರಿಸಿದ್ರು ಫ್ಯಾಕ್ಟ್ರಿ ಕಡೆಯಿಂದ. ಸೊ ಕೇಕ್ ಕೂಡ ಕಟ್ ಮಾಡಿಬಿಟ್ಟು ಊಟ ಕೂಡ ಇಲ್ಲೇ ಆರ್ಗನೈಸ್ ಮಾಡಿದರು. ಊಟ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಊಟ ಮಾಡ್ಕೊಂಬಿಟ್ಟು ನಾವು ಹಾಗೆ ಮತ್ತು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ, ನಮ್ಮದೇ ದಿನ ಅಲ್ವಾ, ಸ್ವಲ್ಪ ಕೂಡ ಎಂಜಾಯ್ಮೆಂಟ್ ಮಾಡದೇ ಇದ್ದರೆ ಹೇಗೆ. ಸೊ ಅದೆಲ್ಲ ಮಾಡಿಕೊಂಡು ನಾನು ಮನೆಗೆ ಬಂದುಬಿಟ್ಟೆ. ನನ್ನ ಮಕ್ಕಳಿಗಂತೂ ತುಂಬ ಕ್ಯೂರಿಯಾಸಿಟಿ ಇತ್ತು, ಏನು ಬಂದಿದೆ, ಏನಿದೆ ಗಿಫ್ಟಲ್ಲಿ ಅಂತ. ನನ್ನ ಮಗ ಅಂತೂ ನಾನು ಬರೋದೇ ಕಾಯ್ತಾ ಇದ್ದ, ಯಾವಾಗ ಅನ್ಬಾಕ್ಸ್ ಮಾಡ್ತೀನಿ ಅಂದ್ಬಿಟ್ಟು. ಇದನ್ನು ಯಾರು ಸೆಲೆಕ್ಷನ್ ಮಾಡಿದಾರೋ ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡಿದ್ದಾರೆ. ಪ್ರೈಸ್ ಬರುತ್ತೋ ಬಿಡುತ್ತೋ ಫ್ರೆಂಡ್ಸ್, ಎಂಜಾಯ್ ಅಂತೂ ಚೆನ್ನಾಗೇ ಮಾಡಿದ್ದು ನಾವು. ಹಾಯ್ ಫ್ರೆಂಡ್ಸ್, ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಸಂತೆ ತಗೊಂಬಂದ್ಬಿಟ್ಟು ವಡಾಪಾವ್ ತೊಗೊಂಬಂದಿದ್ರು, ತಿಂದ್ಬಿಟ್ಟು ನೋಡಿ ತಗೊಂಡು ಬಾಯಿ ಸಿಹಿ ಮಾಡೋಣ. ನೋಡಿ ಫ್ರೆಂಡ್ಸ್, ಕೇಳಿಸ್ತಾ ಆಯ್ತಾ? ಇದನ್ನು ಕೊಟ್ಬಿಟ್ಟು ಅವರಿಗೆ ಹ್ಯಾಪಿ ವುಮೆನ್ಸ್ ಡೇ ಅಂತಿದ್ದಾರೆ. ಇದನ್ನು ತಿಂದ್ಬಿಟ್ಟು ನಾನು ಬಾಯಿ ಸಿಹಿ ಮಾಡ್ಕೋಬೇಕಂತೆ. ಇಷ್ಟೇ ಕೊಟ್ಟರು ಗಿಫ್ಟೇ, ಇಷ್ಟು ದೊಡ್ಡದು ಕೊಟ್ಟರು ಗಿಫ್ಟೇ. ಥ್ಯಾಂಕ್ ಯು ಗೌಡ್ರೆ. ಬಿಗ್ ಬಾಸ್ಕೆಟಿಂದ ಆರ್ಡರ್ ಮಾಡು. ಏನು ಸಿಗುತ್ತೆ ಅದು ಆರ್ಡರ್ ಮಾಡೋದು. ಈಗ ವಡಾಪಾವ್ ತಿಂದಿದ್ರಲ್ಲ, ಇದನ್ನೇ ತಿಂದು ಮಲ್ಕೊಂಬಿಡ್ರಿ. ಹಾಂ ರೀ, ಅಡುಗೆ ಮಾಡ್ಬೇಕಾ? ಓಂ ಅಡುಗೆ ಮಾಡ್ಬೇಕಾ? ಬೇಡವಾ? ಥ್ಯಾಂಕ್ಸ್ ಕಣಪ್ಪ. ನೀನೊಬ್ಬನೇ ನನ್ನ ಕಷ್ಟ ಅರ್ಥ ಮಾಡ್ತೀನಿ. ನೀನೊಬ್ಬನೇ ನನ್ನ ಕಷ್ಟ ಅರ್ಥ ಮಾಡ್ತೀನಿ. 12 ಗಂಟೆಗೆ ಎಬ್ಬಿಸಿ ಮಮ್ಮಿ ಹೊಟ್ಟೆ ನೋವು ಅಂತ ಹೊಟ್ಟೆ ಹಸಿವು. ಈಗ ವಡಾಪಾವ್ ತಿಂದಿದ್ದೀರಲ್ಲ, ಅಷ್ಟೇ ಮಲ್ಕೊಂಬಿಡಿ. ಮಧ್ಯಾಹ್ನ ಊಟ ಆಗತ್ತಲ್ಲ ಚೆನ್ನಾಗಿ. ಅರ್ಧ ಹೊಟ್ಟೆಗೂ ತುಂಬಿಲ್ಲ. ಇಷ್ಟೇ ಫ್ರೆಂಡ್ಸ್, ನಾವು ಇವತ್ತು ವುಮೆನ್ಸ್ ಡೇ ಆದರೂ ಕಿಚನ್ನಿಗೆ ನಮಗೆ ತುಂಬ ನಂಟು. ಏನಂತೀರಾ ನೀವು ಹೇಳಿ, ಕಮೆಂಟ್ ಮಾಡಿ. ಶಶಿ ಕಾಫಿ, ವುಮೆನ್ಸ್ ಡೇ ಸ್ಪೆಷಲ್ ಆಗಿ ಕಾಫಿ ತಗೋ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ವುಮೆನ್ ಡೇ ಸ್ಪೆಷಲ್ ಇವತ್ತು ಕಾಫಿ ಸಿಕ್ಕಿದೆ ನನಗೆ. ಥ್ಯಾಂಕ್ ಯು ಗಂಡಪ್ಪ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ಯುವರ್ ಫೇಸ್ ಆಲ್ವೇಸ್ ಟುವರ್ಡ್ಸ್ ದ ಸನ್ಶೈನ್ ಆ್ಯಂಡ್ ಶ್ಯಾಡೋಸ್ ವಿಲ್ ಫಾಲ್ ಬಿಹೈಂಡ್ ಯು ಅಂತ ಹೇಳ್ತಾ ಇವತ್ತಿನ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ, ಏನೇ ಬಂದರೂ ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಆಲ್, ಬಿ ಹ್ಯಾಪಿ, ಗುಡ್ ನೈಟ್.